ಹೋರಾಟ ಮಾಡೋದ್ರಿಂದ ನಮ್ಗೆ ಸ್ವಾತಂತ್ರ್ಯ ಬರಲ್ಲ ಅಂತ ಎಕ್ಸ್ಟ್ರೀಮಿಸ್ಟ್ ಐಡಿಯಾ ಇರ್ತದೆ. ಬಟ್ ಮಾಡರೇಟ್ಸ್ ಏನಂತಾರ, ಬೇಡ ನಾವು ಹೋರಾಟ ಮಾಡೋದ್ ಬೇಡ, ನಾವು ಶಾಂತಿಪೂರ್ಣವಾಗಿ ತಕೊಂಬರಿ ಸ್ವಾತಂತ್ರ್ಯ ಅಂದ್ರೆ ಪೂರ್ಣ ಸ್ವರಾಜ್ ಹೆಂಗ್ ತಕೊಂಬರಿ, ಶಾಂತಿಪೂರ್ಣವಾಗಿ ತಕೊಂಬರ್ರಿ ಅಂತ ಮಾಡರೇಟ್ಸ್ ಅಂತಾರ. ಬಟ್ ಎಕ್ಸ್ಟ್ರೀಮಿಸ್ಟ್ ಅದಕ್ಕೆ ಬಿಲೀವ್ ಮಾಡಲ್ಲ ಅವ್ರು. ಸೊ ಮಾಡರೇಟ್ ಟು ಎಕ್ಸ್ಟ್ರೀಮಿಸ್ಟ್ ಇಬ್ಬರು ಬಿ ಏನೈತಾರ ಅಂದ್ರ ಪಾರ್ಟಿಷನ್ ಆಫ್ ಬೆಂಗಾಲ್ ಆಗೋದು ಒಂದ್ ಬಿಗ್ಗೆಸ್ಟ್ ಇವೆಂಟ್ ಏನೈತದ ಅಂದ್ರ ಸ್ಪ್ಲಿಟ್ ಆಯ್ತದ್ರಿ. ಇನ್ರಿ ಕಾಂಗ್ರೆಸ್ ಒಳಗ ಸ್ಪ್ಲಿಟ್ ಬರ್ತದೆ. ಆ ಸ್ಪ್ಲಿಟ್ಗೆ ಏನಂತ ಕರೀತಾರ ಅಂದ್ರ ಅದ್ರ ಹೆಸರು ಏನ್ ಕರೀತಾರ ಅಂದ್ರ ಸೂರತ್ ಸ್ಪ್ಲಿಟ್ ಅಂತ ಕರೀತಾರೆ. ಫೇಮಸ್ ಸೂರತ್ ಸ್ಪ್ಲಿಟ್. ರಿಮೆಂಬರ್ ದಿಸ್. ಸೂರತ್ ಸ್ಪ್ಲಿಟ್. ಸೂರತ್ ಸ್ಪ್ಲಿಟ್ ಇಸ್ ರಿಲೇಟೆಡ್ ಟು ವಾಟ್ ಅಂತ ಕೇಳ್ತಾರೆ ನಿಮ್ಗೆ. ಸೂರತ್ ಸ್ಪ್ಲಿಟ್ ಇಸ್ ರಿಲೇಟೆಡ್ ಟು ಕಾಂಗ್ರೆಸ್. ಕಾಂಗ್ರೆಸ್ ಡಿವೈಡಿಂಗ್ ಆಫ್ ಕಾಂಗ್ರೆಸ್ ಇಂಟು ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ ಅಂತ ಇದು ಮಾಡೋದು. ಸಿ ಸೂರತ್ ಸೆಷನ್ ಒಳಗ 1907 ಒಳಗ ಏನೈತ್ರಿ ಸ್ಪ್ಲಿಟ್ ಆಗ್ಬಿಡ್ತು. ಎಕ್ಸ್ಟ್ರೀಮಿಸ್ಟ್ ಒಂದ್ ಕಡೆ ಬರ್ತಾರ, ಎಕ್ಸ್ಟ್ರೀಮಿಸ್ಟ್ ಏನ್ ಮಾಡ್ತಾರೆ ಕಾಂಗ್ರೆಸ್ ಒಳಗಿನ ಹೊರಗೆ ಬಂದ್ಬಿಡ್ತಾರ. ನೀವು ಮಾಡ್ಕೊರಿ ಏನ್ರ ಮಾಡರೇಟ್ಸ್ ನೀವು ಚಲಾಸ್ಲತ್ತೀರಿ, ನಿಮ್ದೇ ಮನ್ಸ್ ಬಂದಂಗ್ ಮಾಡ್ತೀರಿ, ನಾವ್ ಇದ್ರಾಗ ಇರಲ್ಲ ಕಾಂಗ್ರೆಸ್ನಾಗಿಂದ ಕಾಂಗ್ರೆಸ್ನಾಗಿಂದು ಹೊರಗೆ ಬಂದ್ಬಿಡ್ತಾರೆ. ಯಾರು ಎಕ್ಸ್ಟ್ರೀಮಿಸ್ಟ್ ಬರ್ತಾರೆ ಹೊರಗೆ. ಗೊತ್ತಾಯ್ತು. ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ ಪೈಲೆ ಕಾಂಗ್ರೆಸ್ ಒಳಗೆ ಇರ್ತಾರ. ಅವ್ರಿಬ್ಬರದು ಏನಿರ್ತದೆ ಕ್ಲಾಶಿಂಗ್ ಆಯ್ತಾ ಇರ್ತದೆ. ಬಟ್ ಅವ್ರಿಗೆ ಒಂದು ಇವೆಂಟ್ ಬೇಕಾಗಿರ್ತದೆ, ಬೆಂಗಾಲ್ ಪಾರ್ಟಿಷನ್ ಐತಿ. ಬೆಂಗಾಲ್ ಪಾರ್ಟಿಷನ್ ಆಗೋದು ಎಲ್ಲ ಬೆಂಕಿ ಹತ್ತುತ್ತೆ ಎಲ್ಲ ಕಡೆ. ಹಂಗಾಗಿ ಅದ್ರಾಗಿಂದು ಎಕ್ಸ್ಟ್ರೀಮಿಸ್ಟ್ ಏನ್ ಮಾಡ್ತಾರೆ ಹೊರಗೆ ಬರ್ತಾರೆ. ಎಕ್ಸ್ಟ್ರೀಮಿಸ್ಟ್ ಹೊರಗೆ ಬಂದ್ರು. ಮತ್ ಅವಾಗ ಇನ್ನೊಂದು ಇವೆಂಟ್ ಆಯ್ತದಕ್ಕೆ ಫಾರ್ಮೇಶನ್ ಆಫ್ ಮುಸ್ಲಿಂ ಲೀಗ್. ಅವ್ರು ಏನ್ ಮಾಡ್ತಾರಂದ್ರ ಅವ್ರು ಹಿಂದೂ ಮುಸ್ಲಿಂ ಡಿವೈಡ್ ಮಾಡೋದಲ್ದೇನೆ ಅವಾಗ ಏನ್ ಮಾಡ್ತಾರೆ ಗೇಮ್ ಆಡ್ಲಕ್ ಚಾಲು ಮಾಡ್ತಾರೆ ಇಂಡಿಯನ್ ಸಂಗತಿ. ನೋಡ್ರಿ, ಬಿಫೋರ್ ದಿಸ್ ಪಾರ್ಟಿಷನ್ ಆಫ್ ಬೆಂಗಾಲ್ Hindus and Muslims were equally living and they were having brotherhood in between. Brotherhood ಇತ್ರಿ ಮೊದಲು ಏನಿತ್ತು, ಅಣ್ಣ ತಮ್ಮರಂಬ ಭಾವನೆ ಇತ್ತು. ಒಂದೇ ಪ್ಲೇಟ್ ನಾಗ ಉಂಟಿರು, ಒಂದೇ ಪ್ಲೇಸ್ ನಾಗ ಇರ್ತಿರು. ಇದೆಲ್ಲ ಒಂದ್ ಭಾವನೆಗಳಿಗೆ ಯಾರು ಡಿವೈಡ್ ಮಾಡಿದ್ರು ಅಂದ್ರ ಬ್ರಿಟಿಷ್ ಪೀಪಲ್ ಹ್ಯಾವ್ ಡಿವೈಡೆಡ್. ಅವ್ರು ಡಿವೈಡ್ ಮಾಡಿದ್ದು ಇನ್ನ ಬಿ ಎಷ್ಟೋ ಸಲ ಇದೇ ರೂಲ್ ಯೂಸ್ ಮಾಡ್ತಾರೆ ಪಾಲಿಟಿಷಿಯನ್ಸ್. ಡಿವೈಡ್ ಅಂಡ್ ರೂಲ್ ಇನ್ನ ಎಷ್ಟೋ ಸಲ ಏನ್ ಮಾಡ್ತಾರೆ ಪಾಲಿಟಿಷಿಯನ್ಸ್ ಯೂಸ್ ಮಾಡ್ತಾರೆ ಕಂಟ್ರಿ. ನಮ್ ಇಂಡಿಯಾಕ್ಕೆ ಹ್ಯಾಂಗ್ ರೂಲ್ ಮಾಡ್ಬೋದು ಅಂದ್ರೆ ಡಿವೈಡ್ ಮಾಡಿ ರೂಲ್ ಮಾಡ್ಬೋದು. ಗೊತ್ತದ, ಯಾವಾಗ ಬಿ ನಮ್ಗೆ ಇಂಥವ್ ಎಕ್ಸ್ಟರ್ನಲ್ ಫೋರ್ಸಸ್ ಡಿವೈಡ್ ಮಾಡ್ಲಕ್ ಬರ್ತಾವ. ಹಿಂದೂಸಿಗೆ ಮುಸ್ಲಿಮ್ಸಿಗೆ ಯಾವಾಗ ಬಿ ಎಕ್ಸ್ಟರ್ನಲ್ ಫೋರ್ಸಸ್ ಡಿವೈಡ್ ಮಾಡ್ಲಕ್ ಬರ್ತಾವ. ವಿ ಶುಡ್ ಥಿಂಕ್ ದಟ್ ಇಟ್ ಇಸ್ ಜಸ್ಟ್ ಪೊಲಿಟಿಕಲ್ ಗೇಮ್. ದಿಸ್ ಇಸ್ ನಾಟ್ ಜಸ್ಟ್, ಇದ್ರಿಂದ ಏನ್ ಬಿ ನಮಗ್ ಫಾಯ್ದಾ ಆಗಲ್ಲ. ನಾವ್ ಇಬ್ಬರು ಜಗಳಾಡ್ಲತ್ತೇವ್ ಅಂದ್ರ ಥರ್ಡ್ ಪರ್ಸನ್ ಏನ್ ಮಾಡ್ತಾನ್ರಿ ಅಲ್ಲಿ ಬಂದು ಫಾಯ್ದಾ ಉಟ್ಟಿಸ್ಕೊಂಡ್ ಹೋಗ್ತಾನೆ. ಸೊ ಅದ್ರ ಕಡೆಂದು ದೇರ್ ಮಸ್ಟ್ ಬಿ ಯೂನಿಟಿ ಇನ್ ದ ಗ್ರೋತ್ ಆಫ್ ಎನಿ ಕಂಟ್ರಿ ಅಂತ ಕರೀತಾರೆ. ಯೂನಿಟಿ ಇರ್ಬೇಕು. ಎಲ್ಲರೂ ನಾವು ಯುನೈಟ್ ಆಗಿದ್ದೇವೆ ಅಂದ್ರ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಅವರ್ ಕಂಟ್ರಿ. ಸೊ ಅದೇ ರೀತಿ ಏನೈತಿರಿ ಮುಸ್ಲಿಂ ಲೀಗ್ ಫಾರ್ಮ್ ಆಯ್ತದ ಇನ್ 1906. 1906 ಒಳಗ ಮುಸ್ಲಿಂ ಲೀಗ್ ಫಾರ್ಮೇಶನ್ ಆಯ್ತದ. ಇನ್ ಡಿಸೆಂಬರ್ 1906 ಮುಸ್ಲಿಂ ಲೀಗ್ ಮುಸ್ಲಿಂ ಡೆಲಿಗೇಟ್ಸ್ ಫಾರ್ಮ್ ಆಲ್ ಓವರ್ ಇಂಡಿಯಾ ಮೀಟ್ at Dhaka for the Muslim Educational Conference. So taking advantage of this occasion, Nawab Salimullah of Dhaka proposed the setting of an organization to look after the Muslim interest. This is very, very important, this question. Nawab Salimullah of Dhaka. ಇದು ಎಲ್ಲೈತ್ರಿ ಪ್ರಪೋಸಲ್ ಮಾಡಿದ್ರು, ಢಾಕಾ ಒಳಗೆ ಪ್ರಪೋಸ್ ಮಾಡಿದ್ರು. ಏನಂತಂದ್ರ ಒಂದ್ ಮುಸ್ಲಿಮರಿಗೆ ಒಂದೇನು ರೆಪ್ರೆಸೆಂಟೇಷನ್ ಮಾಡಕ ಒಂದು ಆರ್ಗನೈಸೇಷನ್ ಬೇಕು. ಮೊದ್ಲೇನಿತ್ರಿ ಕಾಂಗ್ರೆಸ್ ಇತ್ತು. ಓಕೆ, ಕಾಂಗ್ರೆಸ್ ಎಲ್ಲರ ಬಗ್ಗೆದಾಗೆ ಮಾತಾಡ್ತಿತ್ತು. ಹಿಂದೂಸ್ ಮುಸ್ಲಿಂ ಹಂಗೆ ಏನ್ ಬಿ ಇದ್ದಿತ್ತು. ಕಾಂಗ್ರೆಸ್ ಅಂದ್ರೆ ಇಂಡಿಯನ್ಸ್ ಬಗ್ಗೆದಾಗ ಮಾತಾಡ್ತಿತ್ತು. ಬಟ್ ಇವಾಗ ಮುಸ್ಲಿಮರಿಗೆ ಏನಾಗ್ಲತ್ತು ಅಂದ್ರ ಮುಸ್ಲಿಂ ಪೀಪಲ್ಗೆ ಏನಾಗತ್ತು ಇನ್ಸೆಕ್ಯೂರಿಟಿ ಫೀಲ್ ಆಗತ್ತು. ಕಂಟ್ರಿದಾಗ ಮೆಜಾರಿಟಿ ಹಿಂದೂ ಹರ. ಈಗ ನಾಳೆ ನಮ್ಗೆ ಯಾರು ಕೇಳ್ತಾರ, ನಮ್ಗೆ ಯಾರ ನಮ್ ಕಂಟ್ರಿದಾಗಿಂದ ಓಟ್ಸ್ ಹಾಕ್ಲತ್ತಾರ, ನಾವೇನ್ ಮಾಡ್ಬೇಕು? ನಮಗ್ ಬಿ ಒಂದು ರೆಪ್ರೆಸೆಂಟೇಷನ್ ಬೇಕಿಲ್ಲ, ನಮಗ್ ಬಿ ಒಂದು ಆರ್ಗನೈಸೇಷನ್ ಬೇಕಿಲ್ಲ ಅಂತ ಅವಾಗ ಏನ್ ಮಾಡಿದ್ರು ಮುಸ್ಲಿಂ ಒಳಗ ಲೀಡರ್ ಕಾಲ್ಡ್ ನವಾಬ್ ಸಲಿಮುಲ್ಲಾ. ನವಾಬ್ ಸಲಿಮುಲ್ಲಾ ಏನ್ ಮಾಡಿದ್ರು ಪ್ರಪೋಸ್ ಮಾಡಿದ್ರು ದಟ್ ವಿ ಹ್ಯಾವ್ ಟು ಫಾರ್ಮ್ ಅ ಮುಸ್ಲಿಂ ಲೀಗ್ ಅಂತ ಒಂದು ಪ್ರಪೋಸಲ್ ಮಾಡಿದ್ರು. ಸೊ ದ ಪ್ರಪೋಸಲ್ ವಾಸ್ accepted. The All India Muslim League was finally set up on December 30, 1906. This is very, very important. All India Muslim League yavag set up aitri December 30, 1906. Who has proposed this? Nawab Salimullah of Dhaka. Very important. So like the Indian Congress, they conducted annual sessions and put their demands to the British government. Initially, they enjoyed the support of British. Their first achievement was the separate electorate for the Muslims in the Minto Morley reforms. Starting ಏನ್ ಮಾಡಿದ್ರಿ ಗೊತ್ತದ, ಮುಸ್ಲಿಂ ಮಂದಿ ಏನಿರ್ತಾರ್ರಿ ಇದು ನಂಬರ್ಸ್ ನ ಕಡಿಮೆ ಇರ್ತಾರ. ಅವಾಗ ಏನ್ ಮಾಡಿದ್ರು, ನಾವು ಡಿವೈಡ್ ಮಾಡಿದೇವ್ ಏನ್ ಮಾಡ್ರಿ ಪರ್ಮನೆಂಟ್ಲಿ ಡಿವೈಡ್ ಮಾಡ್ರಿ ಅಂತ ಏನ್ ಮಾಡಿದ್ರು ಅಂದ್ರೆ ಸಪೋರ್ಟ್ ಮಾಡತ್ತರು. ಯಾರಿಗೆ ಮುಸ್ಲಿಮ್ಸ್ರಿಗೆ ಯಾರು ಸಪೋರ್ಟ್ ಮಾಡತ್ತರು? ಬ್ರಿಟಿಷರು ಸಪೋರ್ಟ್ ಮಾಡತ್ತರು. ನೀವು ಜಗಳ ತೆಗಿರವ್ಕ ಅವ್ರಿಗೆ ಏನ್ ಮಾಡ್ರಿ ಅದ್ರಿಂದ ಹೊರಗ್ ಬರ್ರಿ, ಕಾಂಗ್ರೆಸ್ ಸಂಘಟನೆ ಮಿಲಾಸ್ಬೇಡ್ರಿ, ಮತ್ ಹೋಗಿದು ಮಾಡ್ಬೇಡ್ರಿ
ಅಂತ ಮುಸ್ಲಿಂ ಲೀಗ್ ಯಾರು ಸಪೋರ್ಟ್ ಮಾಡತ್ತೀರಿ? ಬ್ರಿಟಿಷ್ ಪೀಪಲ್ ಆರ್ ಸಪೋರ್ಟಿಂಗ್ ಮುಸ್ಲಿಂ ಲೀಗ್. ಮತ್ತೆ ಇವ್ರದ್ದು ಆನ್ಯುವಲ್ ಮೀಟಿಂಗ್ಸ್ ಗಳು ನಡೀತೀವಿ ಮುಸ್ಲಿಂ ಲೀಗ್. ಮತ್ತ ಅವ್ರ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ಏನಂತ ಸಪರೇಟ್ ಎಲೆಕ್ಟೋರೇಟ್ ಸಿಕ್ತಿವ್ರಿಗೆ, ಯಾರಿಗೆ ಮುಸ್ಲಿಂ ಪರ್ಸನ್ಸ್ ಗೆ ಸಪರೇಟ್ ಎಲೆಕ್ಟೋರೇಟ್ ಸಿಗುತ್ತೆ. ಅಂದ್ರೆ ಅರ್ಥ ಏನ್ರಿ? ಈಗ ನಮ್ ಡೆಮೋಕ್ರಸಿ ಅದ ಅಂತಂದ್ರೆ ಅರ್ಥ ಏನ್ರಿ? ಈಗ ನಾವ್ ಹಿಂದೂಸ್ ಇರ್ಲಿ ಮುಸ್ಲಿಮ್ಸ್ ಇರ್ಲಿ ಯಾರೋ ಒಬ್ಬರು ಎಂಪಿಸ್ ಎಲೆಕ್ಟ್ ಆಗಿ ಬರ್ತಾರ ನಮಗ್. ಬಟ್ ಅವಾಗ ಹೆಂಗಿದ್ರಿ? ಮುಸ್ಲಿಮ್ಸಿಗೆ ಸಪರೇಟ್ ಎಂಪಿ ಇರ್ತಿರು, ಮತ್ತ ಹಿಂದೂಸಿಗೆ ಸಪರೇಟ್, ಅಂದ್ರೆ ಸಪರೇಟ್ ಎಲೆಕ್ಟೋರೇಟ್ ಸಿಗ್ತಿವ್ರಿ ಪೂರಾ. ಅದೊಂದು ಅಚೀವ್ಮೆಂಟ್ಸ್ ಅದ್ರಿ ಮುಸ್ಲಿಂ ಲೀಗಿನ ಒಂದು ಅಚೀವ್ಮೆಂಟ್ ಏನದಂದ್ರೆ ಸಪರೇಟ್ ಎಲೆಕ್ಟೋರೇಟ್ ಸಿಗ್ತು ಮುಸ್ಲಿಂ ಮೆಂಬರ್ಸ್. ಓಕೆ, ದ ಲಕ್ನೋ ಪ್ಯಾಕ್ಟ್. ಈ ಲಕ್ನೋದಾಗ ಏನಾಯ್ತದ? ಡ್ಯೂರಿಂಗ್ ದ 1916 ಕಾಂಗ್ರೆಸ್ ಸೆಷನ್ ಅಟ್ ಲಕ್ನೋ, 2 ಮೇಜರ್ ಇವೆಂಟ್ ಅಕರ್ಡ್. 1916 ಒಳಗೆ ಏನೈತ್ರಿ? ಕಾಂಗ್ರೆಸ್ದಾಗ ಸೆಷನ್ ನಡೀತಾ ಇರ್ತದ. ಇಲ್ಲಿ ಲಕ್ನೋ ಒಳಗ ಸೆಷನ್ ನಡೀತಾ ಇರ್ತದೆ. ಇವೆಲ್ಲ ಇಂಪಾರ್ಟೆಂಟ್ ಅವ. ಲಕ್ನೋ ಪ್ಯಾಕ್ಟ್ ಒಂದು ಇಂಪಾರ್ಟೆಂಟ್ ಅದ, ಫಾರ್ಮೇಶನ್ ಆಫ್ ಮುಸ್ಲಿಂ ಲೀಗ್ ಒಂದು ಇಂಪಾರ್ಟೆಂಟ್ ಅದ, ಪಾರ್ಟಿಷನ್ ಆಫ್ ಬೆಂಗಾಲ್ ಎಲ್ಲಿ ನಡೀತಾವ. ಓಕೆ, ಬೆಂಗಾಲ್ ಪಾರ್ಟಿಷನ್ ಎಲ್ಲಿ ಇದು ಆಯ್ತು, ಅದಕ್ಕೆ ಮೇನ್ ಯಾರು ಇದು ಮಾಡಿದ್ರು, ಲೀಡರ್ ಯಾರಿದ್ರು. ಅದೇ ರೀತಿ ಲಕ್ನೋ ಪ್ಯಾಕ್ಟ್ ಏನಿತ್ತು, ಎಕ್ಸಾಮ್ ದ ಕ್ವಶನ್ ಬರ್ತದೆ. ಲಕ್ನೋ ಪ್ಯಾಕ್ಟ್ ಇಸ್ ರಿಲೇಟೆಡ್ ಟು ಅಂತ ಕೆಳಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಯು ಹ್ಯಾವ್ ಟು ನೋ ವಾಟ್ ಇಸ್ ಲಕ್ನೋ ಪ್ಯಾಕ್ಟ್. ಸೊ ಡ್ಯೂರಿಂಗ್ ದ 1916 ಸೆಷನ್ at Lucknow, 2 major events occurred. 2 major event ಆದ್ರಿ ಲಕ್ನೋ ಒಳಗ. ಏನವು ಅಂದ್ರ, ದಿ ಡಿವೈಡೆಡ್ ಕಾಂಗ್ರೆಸ್ became united and understanding for joint action against the British was reached between the Congress and the Muslim League, and it was called the Lucknow Pact. The signing of Lucknow Pact by Congress and the Muslim League in 1916 marked an important steps in Hindu-Muslim unity. Britishರು ನಮ್ಗೆ ಎಷ್ಟೇ ಡಿವೈಡ್ ಮಾಡ್ಲಾಕ ನೋಡಿದ್ರಿ, ಬ್ರಿಟಿಷ್ ಪೀಪಲ್ ಹ್ಯಾವ್ ಟ್ರೈಡ್ ದೇರ್ ಬೆಸ್ಟ್ ಟು ಡಿವೈಡ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್. ಬಟ್ ಹಿಂದೂ ಮುಸ್ಲಿಮ್ಸ್ ಫೈನಲಿ ಅಂಡರ್ಸ್ಟ್ಯಾಂಡ್ ಆಯ್ತು ಕಿ ಇದ್ರಾಗ ಏನ್ ಮಾಡತ್ತಾರ್ರಿ, ಬ್ರಿಟಿಷರು ಫಾಯ್ದಾ ಉಟ್ಟಿಸ್ಕೊಳತ್ತಾರ, ಬ್ರಿಟಿಷರು ಪವರ್ ಎಂಜಾಯ್ ಮಾಡ್ಲತ್ತಾರ ಅಂತ ಗೊತ್ತಾಗಿ ಏನ್ ಮಾಡಿದ್ರು, ಫೈನಲಿ ಲೀಡರ್ಸಿಗೆ ಗೊತ್ತಾಗಿ ಏನ್ ಮಾಡಿದ್ರು ಅಂದ್ರ ಮುಸ್ಲಿಂ ಲೀಗು ಮತ್ತ ಕಾಂಗ್ರೆಸ್ ಏನಾದ್ರಿ ಒಂದಾದ್ರು. ಡೋಂಟ್ ರಿಲೇಟ್ ದಿಸ್ ವಿತ್ ಸೂರತ್ ಸ್ಪ್ಲಿಟ್ಟಿಗೆ ಇದಕ್ಕ ರಿಲೇಟ್ ಮಾಡ್ಬೇಡ್ರಿ. ಸೂರತ್ ಸ್ಪ್ಲಿಟ್ ಒಳಗೆ ಏನೈತ್ರಿ, ಸ್ಪ್ಲಿಟ್ ಯಾರ್ದಾಯ್ತು, ಮಾಡರೇಟ್ಸ್ ಮತ್ತ ಎಕ್ಸ್ಟ್ರೀಮಿಸ್ಟ್ ಸ್ಪ್ಲಿಟ್ ಆಗ್ಯದ, ಎಕ್ಸ್ಟ್ರೀಮಿಸ್ಟ್ ಹೊರಗೆ ಬಂದ್ರು. ಬಟ್ ಲಕ್ನೋ ಒಳಗೆ ಏನಾಗ್ಯದ, ಮುಸ್ಲಿಂ ಲೀಗ್ ಸೆಪರೇಟ್ ಏನ್ ಫಾರ್ಮ್ ಮಾಡಿದ್ರು ಇವ್ರು ಮುಸ್ಲಿಂ ಪೀಪಲ್, ಮತ್ತ ಕಾಂಗ್ರೆಸ್ ಏನಿತ್ತು, ಕಾಂಗ್ರೆಸ್ ಮತ್ ಮುಸ್ಲಿಂ ಲೀಗು ಎರಡು ಬಿ ಒಂದಾದ್ರು. ಇದಕ್ಕೇನಂತಾರ ಲಕ್ನೋ ಪ್ಯಾಕ್ಟ್. ಕ್ವಶನ್ ಕೇಳ್ಕೊಡ್ತಾರ ಕಿ ಲಕ್ನೋ ಪ್ಯಾಕ್ಟ್ ಇಸ್ ರಿಲೇಟೆಡ್ ಟು ವಾಟ್? ಕೆಳಗಿರ್ತಾವ ಆಪ್ಷನ್ಸ್. ಇಟ್ ಈಸ್ ರಿಲೇಟೆಡ್ ಟು ಮುಸ್ಲಿಂ ಲೀಗ್ ಅಂಡ್ ದ ಕಾಂಗ್ರೆಸ್ ಯೂನಿಫಿಕೇಶನ್. ಏನಾದ್ರಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡು ಬಿ ಒಂದಾದ್ರು, ಅದಕ್ಕೆ ಲಕ್ನೋ ಪ್ಯಾಕ್ಟ್ ಅಂತ. ಓಕೆ, ಸೂರತ್ ಸ್ಪ್ಲಿಟ್ ಅಂದ್ರೆ ಯಾರು ಡಿವೈಡ್ ಆದ್ರು, ಎಕ್ಸ್ಟ್ರೀಮಿಸ್ಟ್ ಅಂಡ್ ಮಾಡರೇಟ್ ಡಿವೈಡೆಡ್ ಇನ್ ದ ಸೂರತ್ ಸ್ಪ್ಲಿಟ್. ಬಟ್ ಇನ್ ಲಕ್ನೋ ಕಾಂಗ್ರೆಸ್ ಅಂಡ್ ಮುಸ್ಲಿಂ ಲೀಗ್ ಹ್ಯಾವ್ ಯುನೈಟೆಡ್. ಇಂಪಾರ್ಟೆಂಟ್. ದ ಹೋಮ್ ರೂಲ್ ಮೂವ್ಮೆಂಟ್. ಈಗ ವಾಟ್ ಈಸ್ ಹೋಮ್ ರೂಲ್? ಈಗ ಮೂವ್ಮೆಂಟ್ಸ್ ಸ್ಟಾರ್ಟ್ ಆದ್ರೆ ಇಂಡಿಯಾದ ಒಂದು ಹೋಮ್ ರೂಲ್ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಆಯ್ತು. Okay, what is home rule movement? Home rule movement is nothing but were established one by the Home Rule League was established one by Bal Gangadhar Tilak at Pune, April 1916, and the other by Mrs. Annie Besant at Madras in September 1916. Very, very important questions. Home rule, during the discussion of Bal Gangadhar Tilak, about Bal Gangadhar Tilak ನಾವು ಡಿಸ್ಕಷನ್ ಮಾಡಪ್ಪ ನಾವ್ ಏನ್ ನೋಡಿದೇವ್ ಅಂತಾರ, ಪೂನಾ ಒಳಗ ಬಾಲ್ ಗಂಗಾಧರ್ ತಿಲಕ್ ಏನ್ ಮಾಡಿದ್ವಿ, ಹೋಮ್ ರೂಲ್ ಲೀಗ್ ಎಸ್ಟಾಬ್ಲಿಷ್ ಮಾಡಿದ್ವಿ. ಓಕೆ, ಹೋಮ್ ರೂಲ್ ಲೀಗ್ ಅಂದ್ರೆ ಅರ್ಥ ಏನ್ರಿ, ಇದೊಂದು ಚಳವಳಿ ಇದ್ದಂಗ ಅದ. ಇಟ್ ಈಸ್ ಕಾಲ್ಡ್ ಸಮ್ ಟೈಪ್ ಆಫ್ ಲೈಕ್ ಮೂವ್ಮೆಂಟ್. ಇದೊಂದು ಮೂವ್ಮೆಂಟ್ ಅದ ರೀ. ಓಕೆ, ಸೊ ಇದು ಪೂನಾದಾಗ ಯಾರು ಮಾಡಿದ್ರು ಅಂದ್ರ ಬಿಜಿ ತಿಲಕ್. ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ದಾಗ ಮ್ಯಾಚ್ ಮಾಡ್ಲಕ್ ಕೊಡ್ತಾರ. ಹೋಮ್ ರೂಲ್ ಮೂವ್ಮೆಂಟ್ ಸ್ಟಾರ್ಟೆಡ್ ಪೂನಾ, ಬಿಜಿ ತಿಲಕ್. Annie Besant where in the Madras. Annie Besant in Madras. Pune, Tilak, Annie Besant in Madras. Annie Besant ಇವ್ರದ್ದು ಸ್ಪೆಷಲಿ ನೋಡ್ರಿ ವುಮೆನ್ಸ್ ರಿಲೇಟೆಡ್ ಕ್ವಶನ್ಸ್ ಏನಿರ್ತಾವ ಬಹಳ ಇಂಪಾರ್ಟೆಂಟ್ ಇರ್ತಾವ. ಹೆಣ್ಮಕ್ಳ ಮೇಲೆ ಏನ್ ಬಿ ಕ್ವಶನ್ಸ್ ಇರ್ತಾವ ಎಕ್ಸಾಮ್ದಾಗ ಬಹಳ ಇಂಪಾರ್ಟೆಂಟ್. ನೀವು ಯಾರ ಲೀಡರ್ಸ್ ಬಂದ್ರು, ವುಮೆನ್ ಲೀಡರ್ಸ್ ಬಂದ್ರು ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಹೋಗ್ಬೇಕು. ಆನಿ ಬೆಸೆಂಟ್ ಬಗ್ಗೆ ಬಹಳ ಸಲ ಸರೋಜಿನಿ ನಾಯ್ಡು, ಆನಿ ಬೆಸೆಂಟ್ ಕ್ವಶನ್ಸ್ ಐ ಫೇಸ್ ಲಾಟ್ಸ್ ಆಫ್ ಟೈಮ್ ಬಹಳ ಸಲ ಬರ್ತಾವ. Okay, the aim of the movement was to get self-government for India within the British Empire. ಇದ್ರದ್ದು ಏಮ್ ಏನಿತ್ತು, ಹೋಮ್ ರೂಲ್ ಮೂವ್ಮೆಂಟ್ ಇನ್ ಮೇನ್ ಏಮ್ ಏನಿತ್ತು ಅಂತಂದ್ರ, ಅವ್ರಿಗೆ ಏನಿದ್ರು ನಮ್ಗೆ ಸೆಲ್ಫ್ ಗವರ್ಮೆಂಟ್ ಬೇಕು, ಇಂಡಿಯಾ ಒಳಗೆ ನಮ್ಗೆ ಸೆಲ್ಫ್ ಗವರ್ಮೆಂಟ್ ಬೇಕು. ಬ್ರಿಟಿಷ್ ಎಂಪೈರ್ ಇರಲ್ಲ, ಬಟ್ ಆದ್ರೆ ನಮ್ಗೆ ಸೆಲ್ಫ್ ಗವರ್ಮೆಂಟ್ ಬೇಕು. ಅದಕ್ಕೆ ನಾವು ರೂಲ್ ಮಾಡ್ತೇವೆ, ನಾವು ರೂಲ್ಸ್ ಮಾಡ್ತೇವೆ,
ಎಲ್ಲ ನಮ್ದು ಹಕ್ಕು ನಡಿಬೇಕು ಸೆಲ್ಫ್ ಗವರ್ಮೆಂಟ್ ದಾಗ ಅಂತ ಹೋಮ್ ರೂಲ್ ಅಂದ್ರೆ ಅರ್ಥ ಏನು? ಹೋಮ್ ಮೀನ್ಸ್ ಅರ್ಥ ಏನು? ನಮ್ ಮನೆಗೆ ಯಜಮಾನ್ರ ಯಾರು ನಾವೇ. ಈಗ ನಮ್ ಮನಿ ಅದಂತ ತಿಳ್ಕೊರಿ, ಯಾರ ಹೊರಗಿನವ್ರು ಬಂದ್ ಹಕ್ ಚಲದ್ರ ನಮ್ ಚಂದ ನಾವ್ ಸುಮ್ಮನೆ ಕೂಡ್ತೇವ? ಈಗಿದು ಎಕ್ಸಾಂಪಲ್ ಇದು ನಮ್ ಮನಿ ಅದ, ಯಾರೋ ಸುಮ್ಮನೆ ಯಾರೋ ನಿಮ್ ಖೂನ ಇಲ್ದವ್ರು ಗೊತ್ತಿದ್ದವ್ರೆ ಬಂದಿ ನಮ್ ಮನೆಗೆ ಏನ್ ಬಿ ಮಾಡ್ಲಕ್ ಸಾಧ್ಯದೇನು? ಬರಲ್ಲ. ಹಾಗಾಗಿ ನಮ್ ಮನೆಗ್ ನಾವೇ ಲೀಡರ್ಸ್ ಇರ್ಬೇಕು, ನಮ್ ಮನೆಗ್ ನಾವೇ ಓನರ್ಸ್ ಇರ್ಬೇಕಂತ ಹೋಮ್ ರೂಲ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡೋದು. ಅದ್ರದ್ದು ಏನ್ ಮೇನ್ ಇದಿತ್ತು ಅಂತಂದ್ರ, ನಮ್ ಇಂಡಿಯಾ ಒಳಗ ನಮ್ದು ಇದ್ರಾಗ ಬ್ರಿಟಿಷ್ ಎಂಪೈರ್ ಒಳಗ ನಮ್ ಸೆಲ್ಫ್ ಗವರ್ಮೆಂಟ್ ಬೇಕು. ಇಟ್ ಬಿಲೀವ್ಡ್ ಫ್ರೀಡಮ್ ವಾಸ್ ದ ನ್ಯಾಚುರಲ್ ರೈಟ್ ಆಫ್ ಆಲ್ ನೇಷನ್ಸ್. ಈ ಹೋಮ್ ರೂಲ್ ಮೂವ್ಮೆಂಟ್ ಏನ್ ಬಿಲೀವ್ ಮಾಡಿದ್ರು ಅಂದ್ರ, ಫ್ರೀಡಮ್ ಅಂಬದ್ ಏನದ, ಎಲ್ಲರದು ಒಂದು ಜನ್ಮಸಿದ್ಧ ಹಕ್ಕ ಅದ, ಒಂದು ನ್ಯಾಚುರಲ್ ರೈಟ್ ಅದ. ಫ್ರೀಡಮ್ ಎಲ್ಲರಿಗೂ ಬೇಕೇ. ಪರ್ಸನ್ ಕೆನಾಟ್ ಲಿವ್ ಇನ್ ಕ್ಯಾಪ್ಟಿವಿಟಿ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅದು ಯಾವುದೇ ಒಂದು ಪ್ರಾಣಿ ಇರ್ಲಿ, ಪಕ್ಷಿ ಇರ್ಲಿ ಅಥವಾ ಹ್ಯೂಮನ್ಸ್ ಇರ್ಲಿ, ಫ್ರೀಡಮ್ ಇಲ್ದೇನೆ ಬದುಕಲಕ್ ಇಂಪಾಸಿಬಲ್ ಅದ. ಎಲ್ಲರಿಗೂ ಫ್ರೀಡಮ್ ಬೇಕೇ. ಇದೊಂದು ನ್ಯಾಚುರಲ್ ರೈಟ್ ಅದ ಅಂತ ತಿಳ್ಕೊಂಡಿದ್ರು. ಮತ್ತೇನಿತ್ತು ಅಂದ್ರ, ಮೋರ್ ಎವರ್ ದ ಲೀಡರ್ಸ್ ಆಫ್ ದ ಹೋಮ್ ರೂಲ್ ಮೂವ್ಮೆಂಟ್ thought that India's resources were not being used for their needs. ಅಂದ್ರೆ ಅರ್ಥ ಏನ್ರಿ? ನಮ್ದು ಏನ್ ಬಿ ರಿಸೋರ್ಸಸ್ ಗಳವ, ನಮ್ದು ಏನ್ ಬಿ ಸಾಮಾನುಗಳವ, ನಮ್ದು ಏನ್ ಬಿ ಪ್ರಾಸ್ಪರಿಟಿ ಅದ, ಅದ್ರ ನಮ್ ಯೂಸಿನ ಕಡೆ ಯೂಸ್ ಮಾಡ್ತಿದಿಲ್ಲ ಬ್ರಿಟಿಷರು. ಅವರು ಇಂಗ್ಲೆಂಡ್ ಪ್ರಾಸ್ಪರಿಟಿ ಆಗ್ಬೇಕು, ಇಂಗ್ಲೆಂಡ್ ಏನಾಗ್ಬೇಕ್ರಿ, ಇಂಗ್ಲೆಂಡ್ ರಿಚ್ ಆಗ್ಬೇಕು ಅಂತಂತ ನಮ್ದು ರಿಸೋರ್ಸಸ್ ಗಳು ಅವ್ರು ಹೋಗಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ನಿಮ್ ಮನಿ ಅದರಿ, ನೀವು ಕಮಸ್ಲತ್ತೀರಿ, ನಿಮ್ ಸ್ಯಾಲ್ರಿ ಎಲ್ಲ ಏನ್ ಮಾಡ್ತಾರ್ರಿ? ಎಕ್ಸಾಂಪಲ್, ಯಾರೋ ಥರ್ಡ್ ಪರ್ಸನ್ ಬಂದು ಸ್ಯಾಲ್ರಿ ನಿಮ್ದೆಲ್ಲ ಖರ್ಚು ಮಾಡಕ್ಲತ್ತ, ನಿಮ್ಗೆ ಹೆಂಗ ಅನಿಸ್ತದಾಗ? ನಿಮ್ ಪ್ರಾಪರ್ಟಿ ಇದ, ನಿಮ್ದೆಲ್ಲ ಅದ, ಮಂದಿ ಅದಕ್ಕೆ ಯುಟಿಲೈಸ್ ಮಾಡ್ಕೊಳತ್ತ. ಆ ರೀತಿ ಹೋಮ್ ರೂಲ್ ಮೂವ್ಮೆಂಟ್ ಇದು ಒಂದು ಮೆಂಟಾಲಿಟಿ ಐತ್ರಿ. ಮತ್ತೇನಿತ್ರಿ ಅಂದ್ರ, ದ ಟೂ ಲೀಗ್ಸ್ ಕೋಆಪರೇಟೆಡ್ ವಿತ್ ಈಚ್ ಅದರ್ ಆಸ್ ವೆಲ್ ವಿತ್ ದ ಕಾಂಗ್ರೆಸ್ ಅಂಡ್ ದ ಮುಸ್ಲಿಂ ಲೀಗ್ ಇನ್ ಪುಟ್ಟಿಂಗ್ ದರ್ ಡಿಮ್ಯಾಂಡ್ಸ್ ಫಾರ್ ಹೋಮ್ ರೂಲ್. ಹೋಮ್ ರೂಲ್ ಲೀಗ್ ಹೆಂಗೈತು ಅಂತಂದ್ರಿ ನೋಡ್ರಿ, ಕಾಂಗ್ರೆಸ್ ಮತ್ತ ಮುಸ್ಲಿಂ ಲೀಗ್ ಇವ್ ಎರಡು ಬಿ ಒಂದಾಗ ಮಾಡ್ಲತ್ತರ ಇದು ಹೋಮ್ ರೂಲ್ ಲೀಗ್, ಹೋಮ್ ರೂಲ್ ಮೂವ್ಮೆಂಟ್. ಅದ್ರ ಕಡೆದು ಇದಕ್ಕ ಬಹಳ ಪವರ್ ಬಂತು. ಹೋಮ್ ರೂಲ್ ಲೀಗ್ ಏನ್ ಬಂತ್ರಿ? ಪವರ್ ಬಂತು. ಯಾಕಂದ್ರ ಈ ಕಡೆ ಮುಸ್ಲಿಮ್ಸ್ ಬಿ ಒಂದಾದ್ರು, ಹಿಂದೂಸ್ ಬಿ ಒಂದಾದ್ರು. ಅಂದ್ರೆ ಇವೆರಡು ಬಿ ಒಂದೇ ಐತಪ್ಪ ಅಂತ ಬ್ರಿಟಿಷರಿಗೆ ಭರೋಸಾ ಹೊಂಟೈತಿ. ಯಾರ ಮೇಲಿಂದು? ಇದು ಮುಸ್ಲಿಂ ಲೀಗ್ ಮೇಲಿಂದ ಬಿ ಭರೋಸಾ ಹೋಯ್ತು, ಹಿಂದೂ ಕಾಂಗ್ರೆಸ್ ಮೇಲಿಂದ ಬಿ ಭರೋಸಾ ಹೋಯ್ತು. ಯಾಕಂದ್ರೆ ಯಾವ ಬಿ ಒಂದಾಗ್ಲತ್ತವ ಮಂದಿ, ನಾವು ಡಿವೈಡ್ ಮಾಡತ್ತೇವ್ ಮತ್ ಒಂದಾಗ ನಮ್ಮ ಅಪೋಸಿಟ್ ಆಗ್ಲತ್ತವ ಅಂತಂತ ಈವನ್ ಬ್ರಿಟಿಷ್ ಪೀಪಲ್ ಹ್ಯಾವ್ ಗಾಟ್ ಫಿಯರ್ಡ್ ಮೆನಿ ಟೈಮ್ಸ್. While Tilak movement concentrated on Maharashtra, Annie Besant movement was concentrated rest of the country. This is also very very important. Tilak ಏನ್ ಮಾಡಿದ್ರಿ? ಮಹಾರಾಷ್ಟ್ರ ಏನ್ ಮಾಡಿದ್ರಿ? ಅವ್ರ ಹೋಮ್ ರೂಲ್ ಮೂವ್ಮೆಂಟ್ ಏನ್ ಮಾಡಿದ್ರು? ಮಹಾರಾಷ್ಟ್ರದಾಗ ಅಷ್ಟೇ ಸೀಮಿತವಾಗಿ ಇಟ್ಕೊಂಡು. ಅಂದ್ರ Tilak movement was only concentrated in Maharashtra. His movement is only related to the Maharashtra. But Annie Besant ಏನ್ ಮಾಡಿದ್ರಿ? ಅವ್ರದ್ದೇನ್ ಬಿ ಮೂವ್ಮೆಂಟ್ ಇತ್ತು, ಪೂರಾ ಇಂಡಿಯಾ ತುಂಬಾ ಸ್ಪ್ರೆಡ್ ಮಾಡಿದ್ರು. ನೋಡ್ರಿ, ಒಬ್ರು ಹೆಣ್ಮಗಳಾಗಿ ಪೂರಾ ಇಂಡಿಯಾ ತುಂಬಾ ಏನ್ ಮಾಡ್ತಾಳ್ರಿ? ಹೋಮ್ ರೂಲ್ ಮೂವ್ಮೆಂಟ್ ಶಿ ವಾಸ್ ಲೀಡಿಂಗ್. ಇಂಡಿಯಾ ಲೀಡರ್ ಹಳ, ಒಬ್ಬಕಿ ಲೇಡಿ ಹಳ, ಬಟ್ ಶಿ ಇಸ್ ಲೀಡಿಂಗ್ ವೆರಿ ಬಿಗ್ ಮೂವ್ಮೆಂಟ್. ಒಂದ್ ಯಾವ್ದೋ ಒಂದು ದೊಡ್ಡದು ಒಂದು ಮೂವ್ಮೆಂಟಿಗೆ, ಒಂದ್ ಚಳುವಳಿಗೆ ಆಕಿ ಏನ್ ಮಾಡತ್ತಾಳ? ಒಂದ್ ಲೀಡರ್ ಆಗಿ ಒಂದು ಅದೆಲ್ಲ ಪವರ್ ತಗೊಂಡಿ ಕೈದಾಗ ಅದಕ್ಕೆ ಲೀಡ್ ಮಾಡ್ತಾಳ, ಸುಮ್ಮನಿಲ್ಲ. ಓಕೆ, ತಿಲಕ್ ನೋಡ್ರಿ, Tilak only he is concentrated to Maharashtra, but Annie Besant movement was covered with the rest of the country. This type of questions will also come. The Home Rule movement had brought a new life in the national movement. Home Rule movement ಏನ್ ಬಂತು? ಒಂದು ಜೀವ ತುಂಬಿತು. ನ್ಯಾಷನಲ್ ಮೂವ್ಮೆಂಟ್ ನಡೆದಿತ್ತು, ಬಟ್ ಅದ್ರಾಗ ಒಂದು ಜೀವ ತುಂಬ ಕೆಲಸ ಯಾರು ಮಾಡಿದ್ರು ಅಂದ್ರ Home Rule movement. So there was a revival of Swadeshi. Women joined in larger number. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೋಮ್ ರೂಲ್ ಮೂವ್ಮೆಂಟ್ ಇಂದ ಒಂದು ಅಚೀವ್ಮೆಂಟ್ ಏನು ಗೊತ್ತದ? ಇದ್ರೊಳಗ ವುಮೆನ್ಸ್ ಎಲ್ಲ ಜಾಯ್ನ್ ಆದ್ರು. ಪहिले ಒಣ ಗಂಡಸರು ಹೋಗಿ ಮೂವ್ಮೆಂಟ್ ಗಳು ಮಾಡ್ತಿದ್ರು, ಬಟ್ ಇವಾಗ ಹೋಮ್ ರೂಲ್ ಲೀಗ್ ಒಳಗ ಲೇಡೀಸ್ ಬಿ ಬಂದ್ ಜಾಯ್ನ್ ಆಗ್ಲತ್ತವ್ರು. ಎಲ್ಲರೂ ನಮಗ್ ಬಿ ಸ್ವಾತಂತ್ರ್ಯ ಕಡೆ ನಾವ್ ಬಿ ಹೋರಾಡ್ತೀವಿ, ನಾವ್ ಬಿ ನಿಮ್ಗೆ ಹೆಲ್ಪ್ ಮಾಡ್ತೇವೆ ಅಂತಂತ ಈವನ್ ವುಮೆನ್ಸ್ ಹ್ಯಾವ್ ಜಾಯ್ನ್ ದಿಸ್. ಸೊ ಅದಕ್ಕೆ ಹೋಮ್ ರೂಲ್ ಮೂವ್ಮೆಂಟ್ ಮೇಲಿನ ಕ್ವಶನ್ಸ್ ಬಹಳ ಬರ್ತವೆ. ಯಾಕಂದ್ರ ವುಮೆನ್ಸ್ ಇನ್ವಾಲ್ವ್ಮೆಂಟ್ ಏನಾಯ್ತು? ಹೆಚ್ಚಾಯ್ತು ಎಲ್ಲಿ? ಹೋಮ್ ರೂಲ್ ಮೂವ್ಮೆಂಟ್. ಯಾಕಂದ್ರ ಯಾರು ಲೀಡ್ ಮಾಡತ್ತಿರು? ಆನಿ ಬೆಸೆಂಟ್ ಇದ್ರಲ್ಲ ಅಲ್ಲಿ. ಆನಿ ಬೆಸೆಂಟಿಗೆ ನೋಡಿ ಎಷ್ಟೋ ವುಮೆನ್ಸ್ ಎಲ್ಲ ಇನ್ಸ್ಪೈರ್ ಆಗಿ ನಾವ್ ಬಿ ನಮ್ ದೇಶ ಕಡೆಯಿಂದ ಏನಾರ ಮಾಡ್ಬೇಕು, ನಾವ್ ಬಿ ನಮ್ ದೇಶ ಕಡೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅಂತ ಎಷ್ಟೋ ವುಮೆನ್ಸ್ ಎಲ್ಲ ಮುಂದೆ ಬಂದ್ರು. ಸೊ ಆನ್ 20th August 1917, Montagu, the Secretary of State in England, made a declaration in the Parliament of England on the British government policy towards future political reforms in India. He promised the gradual development of self-government institutions in India. The August declaration led to the end of Home Rule movement. ನೋಡ್ರಿ, ಇಷ್ಟೆಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಯುನೈಟ್ ಆದ್ರು, ವುಮೆನ್ಸ್ ಬಂದವ್ರು,
ಏಟ್ರ ಎಫೆಕ್ಟ್ ಆಯ್ತದೆ, ಬ್ರಿಟಿಷರ್ ಮೇಲೆ ಎಷ್ಟರ ಪ್ರೆಷರ್ ಬೀಳ್ತದೆ. ಪ್ರೆಷರ್ ಬಿದ್ದು ಏನ್ ಮಾಡಿದ್ರು, ಫೈನಲಿ ಅವ್ರು ಏನ್ ಮಾಡಿದ್ರಿ, ಮಾಂಟೆಗ್ ಇವೇನ್ರಿ, ಮಾಂಟೆಗ್ ಎಂಬ ಏನ್ರಿ ಒಬ್ಬ ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನ ಇಂಗ್ಲೆಂಡ್ ಒಬ್ಬ ಸೆಕ್ರೆಟರಿ ಆಫ್ ಸ್ಟೇಟ್ ಮಾಂಟೆಗ್ ಈಸ್ ದ ಪರ್ಸನ್. ಏನಂದ್ರು ಅಂದ್ರ ಅವನಿಗೆ ಏನ್ ಮಾಡಿದ್ರಿ, ಮಾಂಟೆಗ್ ಅಂತ ಮಾಡಿ ಅವನಿಗೆ ಏನ್ ಮಾಡಿದ್ರು, ಇದ್ರ ಮೇಲೆಲ್ಲ ಈ ಸರ್ವೆ ಮಾಡಿ ಹೋಗು, ಇಂಡಿಯಾದಾಗ ಏನ್ ನಡೆದ ನೋಡು ಅಂತಂದ್ರೆ ಅವ ಏನ್ ಮಾಡಿದ್ರಿ, ಎಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಬ್ರಿಟಿಷರು. ಅವಾಗ ಮಾಂಟೆಗ್ ಏನ್ ಮಾಡಿದ್ನು, ಒಂದ್ ಡಿಕ್ಲರೇಷನ್ ಮಾಡಿದ್ನು. ಎಲ್ಲಿ ಪಾರ್ಲಿಮೆಂಟ್ ಒಳಗೆ, ಇಂಗ್ಲೆಂಡ್ ಪಾರ್ಲಿಮೆಂಟ್ ನಾಗ ಏನ್ ಡಿಕ್ಲರೇಷನ್ ಮಾಡಿದ್ನು ಅಂದ್ರ, ನಾವ್ ಇಂಡಿಯಾದಾಗ ಸೆಲ್ಫ್ ಗೌರ್ಮೆಂಟ್ ಮಾಡ್ಬೇಕೇ ಆಯ್ತದ. ಈಗೆಲ್ಲ ಏನಾಗ್ಯದ, ನಾವು ಗೌರ್ಮೆಂಟ್ ಮಾಡಂಗಿಲ್ಲ, ನಾವು ರೂಲ್ ಮಾಡೋದಕ್ ಸಾಧ್ಯ ಇಲ್ಲ. ಇಂಡಿಯಾದಾಗ ಬಿ ಪೀಪಲ್ ಹುಷಾರಾಗ್ಯಾರ, ಇದು ಮೂವ್ಮೆಂಟ್ ಬಹಳ ದೊಡ್ಡದಾಗ್ಬಿಟ್ಟದ. ಈಗ ನಾವು ಅವ್ರಿಗೆ ನಾವು ಪವರ್ಸ್ ಗ್ರಾಜುವಲಿ ಹಣ್ಣಗ್ ಅವ್ರ ಕೈದಾಗ, ದೇಶ ಅವ್ರ ಕೈದಾಗ ಅವ್ರನ್ನ ಸಬ್ಮಿಟ್ ಮಾಡ್ಬೇಕಾಯ್ತದ ಅಂತಂತ ಏನ್ ಮಾಡಿದ್ರಿ, ಒಂದು ಬ್ರಿಟಿಷರ್ ಮುಂದೆ ಏನ್ ಮಾಡಿದ್ರು, ಒಂದು ಇಚ್ಛೆ ಪ್ರಕಟಪಡಿಸಿದ್ರು. ಅವಾಗ ಏನಾಯ್ತು ಅಂದ್ರ, ಅವ್ನ ಡಿಕ್ಲರೇಷನ್ ಏನಂತ ಕರೀತಾರ ಅಂದ್ರ ಆಗಸ್ಟ್ ಡಿಕ್ಲರೇಷನ್ ಅಂತ ಕರೀತಾರ. ಯಾರು, ಮಾಂಟೆಗ್ ಡಿಕ್ಲರೇಷನ್, ಆಗಸ್ಟ್ ಡಿಕ್ಲರೇಷನ್ ಅಂತ ಕರೀತಾರೆ. ಸೊ ಫ್ಯೂಚರ್ ಪೊಲಿಟಿಕಲ್ ರಿಫಾರ್ಮ್ಸ್ ಇನ್ ಇಂಡಿಯಾ, he promised the gradual development of self-governing institutions in India. The August declaration led to the end of home rule movement. ಹೋಮ್ ರೂಲ್ ಮೂವ್ಮೆಂಟ್ ಯಾವಾಗ ಎಂಡ್ ಆಯ್ತು ಅಂತ ಕೇಳ್ತಾರೆ. ಯಾವಾಗ ಎಂಡ್ ಆಯ್ತು ಅಂದ್ರ ಆಗಸ್ಟ್ ಒಳಗ, ಆಗಸ್ಟ್ ಡಿಕ್ಲರೇಷನ್ ದಾಗ ಏನ್ ಹೇಳಿದ್ರು ಅಂದ್ರ, ಆಯ್ತಪ್ಪ ನೀವೆಲ್ಲ ಹೋಮ್ ರೂಲ್ ಇಷ್ಟು ದೊಡ್ಡ ಮೂವ್ಮೆಂಟ್ ಮಾಡ್ಲತ್ತೀರಿ, ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದಾಗಿ, ವುಮೆನ್ಸ್ ಎಲ್ಲ ಜಾಯ್ನ್ ಆಗ್ಯಾರ, ಓಕೆ ನಾವೇನ್ ಮಾಡ್ತೇವೆ, ನಿಮ್ ಕೈದಾಗ ನಾವು ಸೆಲ್ಫ್ ಗೌರ್ಮೆಂಟ್ ಕೊಡ್ತೇವೆ, ನಾವು ಗ್ರಾಜುವಲಿ ಇನ್ಕ್ರೀಸ್ ಮಾಡ್ತೇವೆ ಸೆಲ್ಫ್ ಬಗ್ಗೆದಾಗ, ಅದಕ್ಕೆಲ್ಲ ನಾವು ಮಾಡ್ತೇವೆ ಅಂತ ಹೇಳಿ ಬ್ರಿಟಿಷರು ಒಪ್ಕೊಂಡು ಏನ್ ಮಾಡಿದ್ರು, ಡಿಕ್ಲರೇಷನ್ ಸೈನ್ ಮಾಡಿದ್ರು. ಓಕೆ, ದೇ ಹ್ಯಾವ್ ಸೈನ್ ದ ಡಿಕ್ಲರೇಷನ್. ಡಿಕ್ಲರೇಷನ್ ಸೈನ್ ಆಗೋದು ಏನಾಯ್ತು ಅಂತಂದ್ರ, ಡಿಕ್ಲರೇಷನ್ ಸೈನ್ ಆಗಿ, ಡಿಕ್ಲರೇಷನ್ ಸೈನ್ ಆಗೋದು ಏನಾಯ್ತು, ಹೋಮ್ ರೂಲ್ ಮೂವ್ಮೆಂಟ್ ಇನ್ ಎವ್ರಿ ಎಂಡ್ ಆಯ್ತು. ಅವಾಗ ಕ್ವಶನ್ ಹೆಂಗ್ ಬರ್ತದ ಅಂದ್ರ, when did the home rule movement have ended? On which declaration home rule movement have ended? August declaration. ಹೆಸರೇನ್ರಿ, ಆಗಸ್ಟ್ ಡಿಕ್ಲರೇಷನ್. ನಾವು ಇವೆಲ್ಲ ನಾವು ಈ ರೀತಿ ಓದ್ರೆ ನಮಗೆ ಕ್ವಶನ್ ಟಚ್ ಮಾಡಕ್ ಬರ್ತಾರೆ. ನಾವ್ ಹಿಂಗ್ MCQ ಟಿಕ್ ಹಾಕ್ತೇವೆ, ರಟ್ ಹೊಡಿತೇವೆ, ಹಿಸ್ಟ್ರಿದಾಗ ನಡೆಯಲ್ಲ. ನಾವು ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕಾಯ್ತು, ಪೂರಾ ಕ್ರೊನಾಲಜಿ ತಿಳ್ಕೊಬೇಕಾಯ್ತು, ಯಾವಾಗ ಏನಾಗ್ಲತ್ತದ. ಓಕೆ, ಜರ 1 ಮಿನಿಟ್ ನಂಗೆ ಟೈಮ್ ಕೊಡ್ರಿ, ಒಂದ್ ಜರ ಕಾಲ್ ನ ಹೇಳ್ತೆ. So the home rule movement has ended with the help of August declaration. Are you following me? Anjali, Geeta, Faran? Yes sir. Yes sir. Okay, fine. ಈಗ revolutionary movements ಅಂತ ಬಂದ್ರಿ, home rule movement ಆಗೋದು ಏನ್ ಬಂತು, revolutionary movement. So what is this revolutionary movement? In the first half of 20th century, revolutionary groups sprang up mainly in Bengal, Maharashtra, Punjab and Madras. 20th century ದಾಗ್ರಿ, 20th century ದಾಗ ಏನ್ ಚಾಲು ಆಯ್ತು ಅಂದ್ರ, ರೆವಲ್ಯೂಷನರೀಸ್ ಚಾಲು ಆದವು, ರೆವಲ್ಯೂಷನ್ಸ್ ಚಾಲು ಆದವು. ರೆವಲ್ಯೂಷನ್ಸ್ ಅಂದ್ರೆ ಅರ್ಥ ಏನ್ರಿ, ಪ್ರಕಟಣೆಗಳು ಅಂತ ಕರೀತಾರೆ ಕನ್ನಡದಾಗ. ಓಕೆ, ರೆವಲ್ಯೂಷನ್ಸ್ ಅಂದ್ರೆ ಅರ್ಥ ಏನು, ಈಗ ಫೈನಲ್ ನಾವ್ ಏನ್ ಡಿಸೈಡ್ ಮಾಡಾರಿ, ಇದ್ರ ಮೇಲೆ ಏನ್ ಮಾಡಾರಿ ಅಂಬದೊಂದು ಫೈನಲ್ ಡಿಕ್ಲರೇಷನ್ ಬರೋರಿ ರೆವಲ್ಯೂಷನ್ಸ್ ಅಂತ ಕರೀತಾರೆ. ಅಂದ್ರೆ ಹೊಸ ಒಂದು ಇದು ಎಲ್ಲೆಲ್ಲಿ ಬೆಂಗಾಲ್ ಒಳಗ, ಮಹಾರಾಷ್ಟ್ರ ಒಳಗ, ಪಂಜಾಬ್ ಒಳಗ, ಮೆಡ್ರಾಸ್ ಒಳಗ ರೆವಲ್ಯೂಷನರಿ ಸ್ಟಾರ್ಟ್ ಆದ. ದ ರೆವಲ್ಯೂಷನರೀಸ್ ವರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಮೆಥಡ್ಸ್ ಆಫ್ ಬೋತ್ ದ ಮಾಡರೇಟ್ಸ್ ಅಂಡ್ ಎಕ್ಸ್ಟ್ರೀಮಿಸ್ಟ್ಸ್. ಪೈಲರ ಏನಿತ್ತು, ಮಾಡರೇಟ್ಸ್ ಇದ್ದು. ಸೆಕೆಂಡ್ ಯಾರು ಬಂದ್ರು, ಎಕ್ಸ್ಟ್ರೀಮಿಸ್ಟ್ ಬಂದ್ರು. ಎಕ್ಸ್ಟ್ರೀಮಿಸ್ಟ್ ಯಾಕೆ ಬಂದ್ರು ಅಂದ್ರೆ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿಲ್ಲ, ಮಾಡರೇಟ್ ಲಿಂದ ಎಕ್ಸ್ಟ್ರೀಮಿಸ್ಟ್ ಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿಲ್ಲ. ಇವಾಗ ಇವ್ರು ಇಬ್ಬರ್ಲಿಂದ ಬಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಯಾರಿಗೆ, ರೆವಲ್ಯೂಷನರೀಸ್ ಗಳಿಗೆ. ರೆವಲ್ಯೂಷನರೀಸ್ ಯಾಕೆ ಬಂದ್ರು ಅಂದ್ರೆ ಮಾಡರೇಟ್ಸ್ ಮತ್ತೆ ಎಕ್ಸ್ಟ್ರೀಮಿಸ್ಟ್ ಎರಡು ಬಿ ಇವರ ಪೂರ ಏನ್ ಮಾಡತ್ತಾರ, ಇವ್ರ ಆರಾಮ್ಸಿ ಏನ್ ಮಾಡತ್ತಾರ, ನಾವ್ ಇದು ಮಾಡರಿ, ನಾವ್ ಪಾಂಪ್ಲೆಂಟ್ ಬರೀರಿ, ನಾವ್ ಲೆಟರ್ ಬರೀರಿ ಅಂತ ಇವ್ರ ಲೆಟರ್ಗಳ ಮೇಲೆ, ಪಾಂಪ್ಲೆಂಟ್ ಮೇಲೆ ಭರೋಸೆ ಹಾಕ್ಯಾರ. ಇವ್ರ ಏನ್ ಮಾಡತ್ತಾರ, ನಾವ್ ಯುದ್ಧ ಮಾಡ್ತೇವೆ ಬ್ರಿಟಿಷರ್ಲಿದ್ದು, ನಾವ್ ಗೆದಿತೇವ್ ಅಂತ ಇವ್ರು ಅಲ್ಲತ್ತಾರ. ಸೊ ಇವ್ರು ಇಬ್ಬರ್ಲಿಂದ ಬಿ ಸ್ಯಾಟಿಸ್ಫೈಡ್ ಇಲ್ಲ, ಯಾರು, ರೆವಲ್ಯೂಷನರೀಸ್. ಸೊ the revolutionaries have not satisfied with methods of both moderates and extremists. Hence they started many revolutionary secret organizations. ಅವ್ರ ಏನ್ ಮಾಡಿದ್ರು, ಇವ್ ಬರ್ಲಿಂದ ಬಿ ಆಗಲ್ದು ಅಂತ ಏನ್ ಮಾಡಿದ್ರು, ಸೀಕ್ರೆಟ್ ಆರ್ಗನೈಸೇಷನ್ ಚಾಲು ಮಾಡಿದ್ರು. ಅಂದ್ರ ಈಗ ನಮ್ದು ಹೆಂಗದ್ರಿ, ISI ಹೆಂಗದ ನೋಡ್ರಿ ನಮ್ದು, ಆ ರೀತಿ ಸೀಕ್ರೆಟ್ ಆರ್ಗನೈಸೇಷನ್ ಚಾಲು ಮಾಡಿದ್ರು. ಖಬ್ರಿಗಳು ಅಂತ ನೋಡ್ರಿ. ಓಕೆ, ಸೀಕ್ರೆಟ್ ಇಂಟೆಲಿಜೆನ್ಸ್ ಏಜೆನ್ಸಿ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಇಂಡಿಯಾ ಒಳಗ. ಸೊ ಇನ್ ಬೆಂಗಾಲ್ ಇವ್ ಕ್ವಶನ್ಸ್ ಬರ್ತಾವಲ್ಲ, ಅನುಶೀಲನ್ ಸಮಿತಿ ಅಂಡ್ Jugantar were established. In Maharashtra, Savarkar brothers had set up Abhinav Bharat. It's important question. So many times I got in exam.
So Abhinav Bharat, who has established Abhinav Bharat? The question answer is Maharashtra ಒಳಗ Savarkar brothers have set up Abhinav Bharat. Super important. And Bengal ಒಳಗ ಅನುಶೀಲನ್ ಸಮಿತಿ ಯಾರು ಮಾಡಿದ್ರಿ? ಜುಗಂತರ್. Okay, ಅನುಶೀಲನ್ ಸಮಿತಿ ಯಾರು ಮಾಡಿದ್ರು? ಅನುಶೀಲನ್ ಸಮಿತಿ ಅಂಡ್ ಜುಗಂತರ್, ಸಾರಿ, ಅನುಶೀಲನ್ ಸಮಿತಿ ಅಂಡ್ ಜುಗಂತರ್, ದೀಸ್ ವರ್ ದ ಇವು ಏನಿದ್ರಿ ಅವತ್ತು ರೆವಲ್ಯೂಷನರಿ ಸೀಕ್ರೆಟ್ ಆರ್ಗನೈಸೇಷನ್ ಇದ್ರಿ. ಅನುಶೀಲನ್ ಸಮಿತಿ ಅಂಡ್ ಜುಗಂತರ್ ವೇರ್ ಎಸ್ಟಾಬ್ಲಿಷ್ಡ್ ಇಲ್ಲಿ ಬೆಂಗಾಲ್ ಒಳಗ. ಅವ್ರದ್ದು ಲೀಡರ್ಸ್ ಹೆಸರು ಕೊಟ್ಟಿಲ್ಲ. ಬಟ್ ಅಭಿನವ್ ಭಾರತ್ ಏನ್ ಮಾಡಿದ್ರು ಅಂತಂದ್ರ ಮಹಾರಾಷ್ಟ್ರ ಒಳಗ ಎಸ್ಟಾಬ್ಲಿಷ್ ಮಾಡಿದ್ರು. ಯಾರು? ಸಾವರ್ಕರ್ ಬ್ರದರ್ಸ್. ಅಭಿನವ್ ಭಾರತ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಸಾವರ್ಕರ್ ಬ್ರದರ್ಸ್ ಇನ್ ಮಹಾರಾಷ್ಟ್ರ ಒಳಗ ಅಭಿನವ್ ಭಾರತ್, ಬೆಂಗಾಲ್ ಒಳಗ ಅನುಶೀಲನ್ ಸಮಿತಿ ಅಂಡ್ ಜುಗಾಂತರ್. ವೆರಿ ಇಂಪಾರ್ಟೆಂಟ್. ಇಂಥವೆಲ್ಲ ಇಂಪಾರ್ಟೆಂಟ್ ಬರ್ಕೊಂಡ್ ಸೆಪರೇಟ್ ಮಾಡಿ ಸಣ್ಣ ಸಣ್ಣ ಹಿಂಗ್ ಒಂದ್ ಇದ್ರಾಗ ನೋಟ್ಸ್ ಮಾಡ್ಕೊಂಡಿಕೊಂಡ್ರಿ ಅಂದ್ರೆ ನೀವು ರಿವಿಷನ್ ಮಾಡಪ್ರಿ ಬಹಳ ಈಸಿ ಐತಿ. ಸೊ ದ ಮೆಡ್ರಾಸ್ ಪ್ರೆಸಿಡೆನ್ಸಿ ಭಾರತ್ ಮಾತಾ ಅಸೋಸಿಯೇಷನ್ ವಾಸ್ ಸ್ಟಾರ್ಟೆಡ್ ಬೈ ನೀಲಕಂಠ ಬ್ರಹ್ಮಚಾರಿ ಇನ್ ಮೆಡ್ರಾಸ್ ಒಳಗ ಭಾರತ್ ಮಾತಾ ಅಸೋಸಿಯೇಷನ್ ಇದು ಬಿ ಒಂದು ಸೀಕ್ರೆಟ್ ಏಜೆನ್ಸಿನೇ ರೀ. ಯಾರು ಸ್ಟಾರ್ಟ್ ಮಾಡಿದ್ರು? ನೀಲಕಂಠ ಬ್ರಹ್ಮಚಾರಿ. ಕ್ವೆಶನ್ಸ್ ಇಷ್ಟು ಇಂಪಾರ್ಟೆಂಟ್ ಅವ, ಇದ್ರಾಗಿನ ಕ್ವೆಶನ್ ಬರೋಂತ ಚಾನ್ಸಸ್ ಬಹಳ ಇಂಪಾರ್ಟೆಂಟ್ ಅದ. ಮೆಡ್ರಾಸ್ ಒಳಗ ಯಾವ್ದಿತ್ತು ಅಸೋಸಿಯೇಷನ್ ಅಂತ ಕೇಳ್ತಾರೆ ಎಕ್ಸಾಮ್ ದಾಗ. ಯಾವ್ದಿತ್ರಿ? ಭಾರತ್ ಮಾತಾ ಅಸೋಸಿಯೇಷನ್ ಇತ್ತು ಮೆಡ್ರಾಸ್ ಒಳಗ. ಬಟ್ ಇದು ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ಅಂದ್ರ ನೀಲಕಂಠ ಬ್ರಹ್ಮಚಾರಿ ಇವ್ರ ಹೆಸರು. ಇದ್ರಾಗ ಗೊತ್ತದ ಬೆಂಗಾಲ್ ಒಳಗ ಅನುಶೀಲನ್ ಸಮಿತಿ ಅಂಡ್ ಜುಗಾಂತರ್, ಮತ್ತ ಮಹಾರಾಷ್ಟ್ರ ಒಳಗ ಸಾವರ್ಕರ್ ಬ್ರದರ್ ಯಾವುದು? ಅಭಿನವ್ ಭಾರತ್. ಇದು ಕ್ವಶನ್ ಬಹಳ ಸಲ ಬಂದ ಅಭಿನವ್ ಭಾರತ್ ಮೇಲೆ. ಇವು ಬಿ ಬರ್ತಾವ್ರಿ, ಇದೇ ಬರ್ತದ ಅಂತ ಏನಿಲ್ಲ, ಕೆಳಗಿನ ಬಿ ಬರ್ತಾವ ಇವು. ಓಕೆ, ನೀಲಕಂಠ ಬ್ರಹ್ಮಚಾರಿ ಏನ್ ಎಸ್ಟಾಬ್ಲಿಷ್ ಮಾಡಿದ್ರು? he has established revolutionary secret organization. His name was Bharat Mata Association. ಸೊ ಅದಕ್ಕೆ ನಮ್ಗೆ ಗೊತ್ತಿರ್ಬೇಕು ಕಿ ಹಿಸ್ಟ್ರಿದಾಗಿನ್ ಬಿ ನಾವ್ ಏನ್ ಓದ್ಬೇಕು, ಸೆಲೆಕ್ಟಿವ್ಲಿ ಏನ್ ಓದ್ಬೇಕು. ಪೂರಾ ನಾವು ಹಿಸ್ಟ್ರಿ ಓದ್ಕೋತ ಕುಂತೇವಲ್ಲ, ನಮ್ಗೆ 10 ವರ್ಷ ಆದ್ರೂ ಸಾಕಾಗಲ್ಲ ಹಿಸ್ಟ್ರಿ ಹೊಡೆದ. ಸೊ ಹಿಸ್ಟ್ರಿದಾಗ ಓದ್ಲತ್ತಿರ್ಲಿ ಏನ್ ಸೆಲೆಕ್ಟೆಡ್ ಓದ್ಬೇಕು, ಅದು ಬಿ ಇಂಪಾರ್ಟೆಂಟ್ ಅದ. ಓನ್ಲಿ ಸೆಲೆಕ್ಟೆಡ್ ಪಾಯಿಂಟ್ಸ್ I'm teaching here. Okay, so in Punjab Ajit Singh set up secret society to spread revolutionary ideas among the youth. Punjab ಒಳಗೆ ಯಾರು ಮಾಡಿದ್ರು? ಅಜಿತ್ ಸಿಂಗ್ ಇನ್ ಪಂಜಾಬ್ ಒಳಗ ಸಿಂಗ್ಗಳು ಇರ್ತಾರ್ರಿ, ಇದ್ರ ಮೇಲೆ ನೀವು ಇದು ಮಾಡಬಹುದು, ಎಲಿಮಿನೇಟ್ ಮಾಡಬಹುದು. ಓಕೆ, ಇನ್ ಲಂಡನ್, ಇದು ಬಹಳ ಇಂಪಾರ್ಟೆಂಟ್ ಅದ. ಇನ್ ಲಂಡನ್ at India House, Shyamji Krishna Verma gathered young Indian nationalists like Madan Lal, Dhingra, Savarkar, VVS Iyer and TSS Rajan. ಇವ್ರಿಗೆ ಏನ್ ಮಾಡಿದ್ರು ಅಂದ್ರ ಲಂಡನ್ ಒಳಗ ಬಿ ಮಾಡ್ಯಾರ ನೋಡ್ರಿ ನಮ್ ಸೀಕ್ರೆಟ್ ಅಸೋಸಿಯೇಷನ್. ಲಂಡನ್ ಒಳಗ ಯಾರ್ರಿ? ಅಟ್ ಇಂಡಿಯಾ ಹೌಸ್, ಒಂದ್ ಇಂಡಿಯಾ ಹೌಸ್ ಎಂಬ ಪ್ಲೇಸ್ ನಾಗ, ಲಂಡನ್ ಒಳಗ ಇಂಡಿಯಾ ಹೌಸ್ ಎಂಬ ಪ್ಲೇಸ್ ನಾಗ ಯಾರು ಅಂದ್ರ ಶ್ಯಾಮ್ಜಿ ಕೃಷ್ಣ ವರ್ಮಾ. ವೆರಿ ಇಂಪಾರ್ಟೆಂಟ್. ಇನ್ ಲಂಡನ್, ಹೂ ಹ್ಯಾಸ್ ಎಸ್ಟಾಬ್ಲಿಷ್ಡ್ ರೆವಲ್ಯೂಷನರಿ ಮೂವ್ಮೆಂಟ್ ಆರ್ಗನೈಸೇಷನ್. ಹಿಸ್ ನೇಮ್ ಇಸ್ ಶ್ಯಾಮ್ಜಿ ಕೃಷ್ಣ ವರ್ಮಾ. ಅವ್ರು ಯಾರಿಗೆ ಗ್ಯಾದರ್ ಮಾಡಿದ್ರು ಅಂದ್ರ ದೀಸ್ ಆರ್ ದ ಲೀಡರ್ಸ್. ಇವ್ರು ಯೂತ್ಸ್ ಇದ್ರಿ, ಅವ್ ಹೆಂಗಿದ್ರು? ನಮ್ ಏಜ್ ಇದ್ರು ಅವಾಗ. ಆಗ ಏನ್ ಮಾಡ್ಯಾರ? ಇವ್ರಿಗೆ ಹಿಡಿದಿ ನಮ್ ದೇಶ ಬಗ್ಗೆ ಏನೇನ್ ನಡೆದ, ನಮ್ ರಾಜ್ಯ, ನಮ್ ಕಂಟ್ರಿದಾಗ ಏನೇನ್ ನಡೆದ ಅಂತ ಅವ್ರಿಗೆ ಎಜುಕೇಟ್ ಮಾಡಿದ್ರು. ಯಾರು? ಶ್ಯಾಮ್ಜಿ ಕೃಷ್ಣ ವರ್ಮಾ. ಸ್ವಾತಂತ್ರ್ಯ ಸಿಕ್ಕದಂದ್ರೆ ಸುಮ್ಮನೆ ಏನೋ ಒಂದ್ ಹೊಡೆದು ಇವೆಂಟ್ ಆಗಿ ಸಿಕ್ಕಿಲ್ಲ. ಇಟ್ ಹ್ಯಾಸ್ ಟೇಕನ್ ಲಾಟ್ಸ್ ಆಫ್ ಪ್ಲಾನಿಂಗ್ಸ್ ನಡೆದವ, ಎಷ್ಟೋ ಯುದ್ಧಗಳು ನಡೆದವ, ಎಷ್ಟೋ ಮಂದಿ ಲೈಫ್ ಸ್ಯಾಕ್ರಿಫೈಸ್ ಮಾಡ್ಯಾರ. ಅದ್ರ ಕಡೆ ನಾವ್ ಇಷ್ಟು ಎಂಜಾಯ್ಮೆಂಟ್ ಇದ್ದೇವೆ. ಸೊ ಅವ್ರ ಸಫರಿಂಗ್ಸಿಗೆ, ಅವ್ರ ತ್ಯಾಗಕ್ಕ ನಾವ್ ಆಕ್ಚುಲಿ ವಿ ಕೆನಾಟ್ ಗಿವ್ ಎನಿಥಿಂಗ್ ಅಂತಂತ. ಅವ್ರು ಏನ್ ಬಿ ಸೆಲ್ಫ್ ಕಡೆಯಿಂದ ಯೋಚನೆ ಮಾಡಿಲ್ಲ. ಅಟ್ ಲೀಸ್ಟ್ ನಮ್ ಮುಂದ್ ಬರುವಂತ ಪೀಳಿಗೆ ಅದರ ಫ್ರೀಡಮ್ ಎಂಜಾಯ್ಮೆಂಟ್ ಮಾಡ್ಲಿ, ಅವರ ಸ್ವಾತಂತ್ರ್ಯದ ಬದುಕಲಿ ಎಂಬ ಒಂದು ಗುಣದಿಂದ ಅಥವಾ ಒಂದು ಇಚ್ಛೆಲಿಂದ ಏನ್ ಮಾಡ್ಯಾರ? ತಮ್ಮ ಲೈಫ್ ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಯಾರ. ಓಕೆ, ಸೊ ಅದಕ್ಕೆ ನಾವ್ ಯಾವಾಗ ಬಿ ನಮ್ ದೇಶ ಬರ್ತದ, ನಮ್ ದೇಶದ ನ್ಯಾಷನಲ್ ಲೀಡರ್ಸ್ ಬರ್ತಾರ, ನಮ್ ದೇಶಕ್ಕೆ ಹೋರಾಡಿರುವಂತ ಲೀಡರ್ಸ್ ಯಾವಾಗ ಬಿ ಬರ್ತಾರ, ಅವ್ರದ್ದು ಯಾವಾಗ ಬಿ ನಾವು ನೆನಪು ತೆಗಿತೇವೆ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಮ್ ವೆರಿ ಗುಡ್. ಓಕೆ, ಅವ್ರಿಗೆ ರೆಸ್ಪೆಕ್ಟ್ ಮಾಡ್ಬೇಕು, ನಾವು ನಮ್ ಕಂಟ್ರಿ ರೆಸ್ಪೆಕ್ಟ್ ಮಾಡ್ಬೇಕು. ನಮ್ ಫ್ರೀಡಮ್ ಸ್ಟ್ರಗಲ್ ಆದಾಗ ಏನ್ ಲೀಡರ್ಸ್ ಇದ್ರು, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಮ್. Okay, Lala Hardayal set up the Gadar Party. This question is also come in exam. Who has set up Gadar Party? Gadar Party ಅಲ್ಲಿ USA ಒಳಗ ಗದರ್ ಪಾರ್ಟಿ. ಲಂಡನ್ ಒಳಗ ಯಾವ್ದ್ರಿ?
ಇಂಡಿಯಾ ಹೌಸ್, ಲಂಡನ್ ಒಳಗ್ ಇಂಡಿಯಾ ಹೌಸ್. ಗದರ್ ಪಾರ್ಟಿಯಲ್ಲಿ USA ಒಳಗ, ಗದರ್ ಪಾರ್ಟಿ USA ಒಳಗ ಟು ಆರ್ಗನೈಸ್ ರೆವಲ್ಯೂಷನರಿ ಆಕ್ಟಿವಿಟೀಸ್ ಫ್ರಮ್ ಔಟ್ಸೈಡ್ ಇಂಡಿಯಾ. ನೋಡ್ರಿ, ಹೋಮ್ ರೂಲ್ ಇದು ಏನ್ರಿ ರೆವಲ್ಯೂಷನರಿ ಮೂವ್ಮೆಂಟ್ಸ್ ಇದ್ದು ಖಾಲಿ ಇಂಡಿಯಾದಾಗ ಅಷ್ಟೇ ಸೆಟಪ್ ಹಿಡಿದಿಲ್ರಿ ಆರ್ಗನೈಸೇಷನ್ಗಳು, ಬೇರೆ ಕಂಟ್ರಿದಾಗ ಬಿ ಸೆಟಪ್ ಹಿಡಿದು. ಬೇರೆ ಕಂಟ್ರಿದಾಗಿನ ಸೆಟಪ್ ಏನ್ ಇದ್ದು ನೋಡ್ರಿ ಹೋಮ್ ರೂಲ್, ಅವು ಕ್ವಶನ್ ಎಕ್ಸಾಮ್ ದಾಗ ಬಹಳ ಸಲ ಬರ್ತಾವ. ಬೇರೆ ದೇಶದಾಗ ಮಾಡಿದವ. ಲಂಡನ್ ಒಳಗ ಯಾರು ಮಾಡ್ರು? ಶ್ಯಾಮ್ಜಿ ಕೃಷ್ಣ ವರ್ಮಾ. ಲಾಲ್ ಹರ್ದಯಾಲ್ ಎಲ್ಲಿ? USA ಒಳಗ. ಯಾರು? ಲಾಲಾ ಹರ್ದಯಾಲ್. ಲಾಲಾ ಹರ್ದಯಾಲ್ ಇನ್ USA. is the party name is ಗದರ್ ಪಾರ್ಟಿ. ಗದರ್ ಮೂವಿ ನೋಡ್ರಿ ಯಾರ? ಗದರ್ ಏಕ್ ಪ್ರೇಮ್ ಕಥಾ ಅಂತ ಸಣ್ಣದಿರ್ಲಕ್ ಬಂದಿತ್ತು ಮೂವಿ, ಇಷ್ಟು ಬೆಸ್ಟ್ ಅದದ್ದು ಮೂವಿ, ನೋಡ್ರಿ ಸನ್ನಿ ದೇವಲ ನೋಡ್ರಿ. ಸೊ ಇವಾಗ ಎಂಟ್ರಿ ಹೊಡಿತಾರ್ರಿ ಗಾಂಧಿ. ಇಟೆಲ್ಲ ಏನ್ ಮೇಲೆ ಬಂದಾರ ಗಾಂಧಿ, ಡೈರೆಕ್ಟ್ ಬಂದಿಲ್ಲ ಗಾಂಧಿ. ಇವಾಗ ಇಂಡಿಯಾದಾಗ ಯಾರು ಬರ್ತಾರ ಅಂದ್ರ ರೆವಲ್ಯೂಷನರಿ ಮೂವ್ಮೆಂಟ್ ಆಗೋದು ಯಾರು ಬರ್ತಾರ? ಗಾಂಧೀಜಿ ಎಂಟ್ರಿ ಮಾಡ್ತಾರೆ ಇಂಡಿಯಾದಾಗ. ನೋಡ್ರಿ, ನಾವು ನ್ಯಾಷನಲ್ ಸ್ಟ್ರಗಲ್ ನೋಡತ್ತೀವ್ರಿ, ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ನೋಡತ್ತೀವಿ. ಅಂದ್ರೆ ನಮ್ಮ ಭಾರತ ದೇಶದಾಗ ಸ್ವಾತಂತ್ರ್ಯ ನಮ್ಗೆ ಹ್ಯಾಂಗ್ ಸಿಗ್ತು, ಏನೇನ್ ಫೇಸಸ್ ಇದ್ದು. ಫಸ್ಟ್ ಫೇಸ್ ಯಾವ್ದು ನೋಡಿದೇವ್ರಿ ನಾವು? ಮಾಡ್ರೇಟ್ ಫೇಸ್ ನೋಡಿದ್ವಿ. ಮಾಡ್ರೇಟ್ಸ್ ಅಂದ್ರೆ ಯಾರಿರ್ತಾರ? ಇವ್ರು ಯಾರಿರ್ತಾರ ಅಂದ್ರ ಲೆಟರ್ಸ್ ಬರೆಯೋದು, ಕಾಂಪ್ಲೇಂಟ್ ಛಾಪಿಸೋದು, ಬ್ರಿಟಿಷರ್ ಮುಂದೆ ರಿಕ್ವೆಸ್ಟ್ ಮಾಡೋದು, ಸರ್ ನಮಗ್ ಇದು ಬೇಕಾಗದ ಅಂತಂತ ರಿಕ್ವೆಸ್ಟ್ ಮಾಡೋ ಮಂದಿ ಯಾರು? ಮಾಡ್ರೇಟ್ಸ್. ಅದ್ರಾಗ ಎಕ್ಸ್ಟ್ರೀಮಿಸ್ಟ್ ಬಂದ್ರಿ. ಎಕ್ಸ್ಟ್ರೀಮಿಸ್ಟ್ ಏನ್ ಮಾಡ್ತಾರ? ಮಾಡ್ರೇಟ್ಸ್ ಅಂದ್ರೆ ಪೂರಾ ಶಾಂತ್, ಎಕ್ಸ್ಟ್ರೀಮಿಸ್ಟ್ ಅಂದ್ರೆ ಪೂರಾ ಸಿಟ್. ನೀವ್ ಅಂತೀರ್ ನೋಡ್ರಿ, ನಾ ಬಟ್ಟ ಶಾಂತ್ ಇದ್ದ ನನ್ ಸಿಟ್ ನೋಡ್ದೀನಿ, ಪೂರ್ ಪರೇಶಾನಿ ಐತ್ ನೋಡ್ ಅಂತೀವ್ ನೋಡ್, ಜಗಳ ಅದು ಯಾಗಾರ. ಖಂಡ್ ಎಕ್ಸ್ಟ್ರೀಮಿಸ್ಟ್ ಅಂದ್ರೆ ಪೂರಾ ಎಕ್ಸ್ಟ್ರೀಮಿಸ್ಟ್. ಸಿಟ್ಟಿಗೆ ಬಂದ್ರು ಅಂದ್ರೆ ಇವ್ರು ಪೂರಾ ಖತಾ ಮಾಡದೆ ಮಾತಾಡ್ತಾರ. ಇವ್ರು ಮಾಡ್ರೇಟ್ಸ್ ಪೂರಾ ಆರಾಮ್ಸಿ ಹೋಗ್ರಿ ಅಂತಾರ. ಮತ್ ಇನ್ನೊಂದ್ ಫೇಸ್ ಯಾವ್ದ್ರಿ ಅಂದ್ರ ರೆವಲ್ಯೂಷನರಿ ಫೇಸ್ ಒಂದ್ ಬಂದ್ರಿ. ರೆವಲ್ಯೂಷನರಿ ಫೇಸ್ ಬಿ ನೋಡಿದೆವು. ಮತ್ ಈಗ ಯಾರು ಬರ್ತಾರ? ಗಾಂಧಿಯನ್ ಫೇಸ್. ಈಗ ಪೂರಾ ಏನ್ ಮಾಡ್ತಾರ್ರಿ, ನಮ್ದು ಏನ್ ನ್ಯಾಷನಲ್ ಇವೆಂಟ್ ನಡೀತಾವ ಮುಂದ, ಗಾಂಧಿ ಅಂಡರ್ ದ ಗಾಂಧೀಜಿ ಲೀಡರ್ಶಿಪ್ ಎವ್ರಿಥಿಂಗ್ ಗೋಸ್. ನಾವು ಮಾಡ್ರೇಟ್ಸ್ ಫೇಸ್ ನೋಡಿದೆವು, ಏನೇನಾಯ್ತು. ಎಕ್ಸ್ಟ್ರೀಮಿಸ್ಟ್ ಫೇಸ್ ನೋಡಿದೆವು. ಎಕ್ಸ್ಟ್ರೀಮಿಸ್ಟ್ ಏನ್ ಮಾಡಿದ್ರಿ? ಸ್ವದೇಶ್ ಮೇಲೆ ಡಿಪೆಂಡ್ ಮಾಡಿದ್ರು, ಹೋಮ್ ರೂಲಿಗೆ ಡಿಪೆಂಡ್ ಅಂದ್ರ ಬಿಲೀವ್ ಮಾಡಿದ್ರು ಅವ್ರು. ಮತ್ತ ಏನಂದ್ರಿ, ಅದೊಂದು ಇದು ಕೊಡ್ತಾರ ನೋಡ್ರಿ, ನೀವು ಒಂದ್ ನಾರ ಕೊಡ್ತಾರ, ಇವ್ರು ಹೇಳ್ಬೋದ ಯಾವ್ದು? ಒಂದು ಬಾಲ್ ಗಂಗಾಧರ್ ತಿಲಕ್ ಒಂದ್ ಏನಂತ್ರಿ, ಅದಕ್ಕೆ ಏನಂತ್ರಿ ಸ್ಲೋಗನ್ ಕೊಡ್ತಾರ. ಏನಂತ ಹೇಳ್ತಾರ? ಸ್ವರಾಜ್. ಸ್ವರಾಜ್ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇನು ಅಂತ ಹೇಳ್ತಾರೆ. ಸ್ವರಾಜ್ ಇಸ್ ಮೈ ಬರ್ತ್ ರೈಟ್, ಐ ವಿಲ್ ಹ್ಯಾವ್ ಇಟ್ ಅಂತ ಯಾರು ಕೊಡ್ತಾರ ಅಂದ್ರ ಎಕ್ಸ್ಟ್ರೀಮಿಸ್ಟ್ ಲೀಡರ್ಸ್ ಕೊಡ್ತಾರ. ಓಕೆ, ಮಾಡ್ರೇಟ್ಸ್ ಏನಿರ್ತದ್ರಿ, ನಾವ್ ಲೆಟರ್ ಬರೀರಿ, ರಿಕ್ವೆಸ್ಟ್ ಮಾಡರಿ, ಇದ್ರಾಗ ಇರ್ತಾರ. ಎಕ್ಸ್ಟ್ರೀಮಿಸ್ಟ್ ಫುಲ್ ಆಂಗ್ರಿ. ರೆವಲ್ಯೂಷನರೀಸ್ ಏನು, ಇವ್ರ ಇಬ್ಬರ ಕೈಲಿಂದ ಆಗಲ್ಲ, ಇವ್ರು ಆಳ ನೀವು ಕಂದ್ ಸೀಕ್ರೆಟ್ ಆರ್ಗನೈಸೇಷನ್ಗಳು, ಸೀಕ್ರೆಟ್ ಏಜೆನ್ಸಿಗಳು ಚಾಲೂ ಮಾಡ್ತಾರ. ರೆವಲ್ಯೂಷನರಿ ಮೂವ್ಮೆಂಟ್ ಆಗಿಂದ ಕ್ವಶನ್ಸ್ ಬಾಳ ಬರ್ತಾವ. ಮಾಡ್ರೇಟ್ಸ್ ನೋಡ್ರಿ, ಮಾಡ್ರೇಟ್ಸ್ ಮೇಲಿನ ಕ್ವಶನ್ಸ್ ಬರ್ತಾವ, ಎಕ್ಸ್ಟ್ರೀಮಿಸ್ಟ್ ಮೇಲಿನ ಕ್ವಶನ್ ಬರ್ತಾವ, ರೆವಲ್ಯೂಷನರೀಸ್ ಮೇಲಿನ ಕ್ವಶನ್ಸ್ ಬರ್ತಾವ. ಮತ್ತೆ ಇವಾಗ ಗಾಂಧಿಯನ್ ಎರಾ ಸ್ಟಾರ್ಟ್ ಆಗ್ತದೆ. ಓಕೆ, ಫ್ರಮ್ ಟುಮಾರೋ ವಿಲ್ ಸ್ಟಡಿ ಗಾಂಧಿಯನ್ ಎರಾ, ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಹಿಸ್ಟ್ರಿ. ಇದ್ರ ಮೇಲಿಂದ ಕ್ವಶನ್ಸ್ ಬಹಳ ಬರ್ತಾವ. ಇನ್ ಫ್ಯೂ ಡೇಸ್ ವಿಲ್ ಫಿನಿಶ್ ಅವರ್ ಹಿಸ್ಟ್ರಿ. ನೀವು ಆಲ್ಮೋಸ್ಟ್ ನೀವು ಇವೆಲ್ಲಾ ಕ್ಲಾಸ್ ಮುಗಿದ್ಮೇಲೆ ನೀವು ಒಂದ್ಸಲ ರಿವಿಷನ್ ಮಾಡ್ಕೊಂಡ್ರಿ, ನಾವೆಲ್ಲ ನೋಟ್ಸ್ ಎಲ್ಲ ಸೆಂಡ್ ಮಾಡ್ತೇವೆ ನಿಮ್ಗೆ. Even you have videos of this,